ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮಾರ್ಚ್ ತಿಂಗಳ 5ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಬೆಳಿಗ್ಗೆ 8:04 ಇರಲಿದೆ. ನಂತರ ಉಪರಿ ಇರೋದರಿಂದ ದಶಮಿ ತಿಥಿ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 1:24 ಇರಲಿದೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:12 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 8:07 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:35 ಸಂಜೆ 5:05 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 12:36 ಮಧ್ಯಾಹ್ನ 2:05 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 11:06 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:02 ಬೆಳಿಗ್ಗೆ 9:48 ಹಾಗೆ ಬೆಳಿಗ್ಗೆ 11:17 ಮಧ್ಯಾಹ್ನ 12:06 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:09 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:04 ಬೆಳಿಗ್ಗೆ 9:11 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:34 ಸೂರ್ಯಾಸ್ತ ಸಂಜೆ 6:27. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಇದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಕಾರಕನಾಗಿರುವಂಥವನು, ಸಾಹಸಕ್ಕೆ ಕಾರಕ, ಆಕ್ರಮಣ ಮಾಡುವಂಥ ಬುದ್ಧಿ ಏನಾದರೂ ಇದ್ದರೆ ಅದಕ್ಕೂ ಕೂಡ ಕಾರಕನಾಗಿರುವಂಥವನು ಕುಜ. ಹಾಗೆ ಈ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ ಅಥವಾ ಖರೀದಿ ಮಾಡುವಂಥವ್ರಿಗೆ ಅಥವಾ ಆ ಒಂದು ಸ್ಥಿರಾಸ್ತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅನ್ನೋಂಥವ್ರಿಗೂ ಕೂಡ ಬಹಳ ಉತ್ತಮವಾದಂತಹ ದಿನ. ಅಂದರೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ಮಾಡುವಂಥ ಪ್ರಯತ್ನಗಳು ತುಂಬ ಅನುಕೂಲಕರವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಈ ಕುಜ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ ಶಕ್ತಿಗೆ,
ಒಂದು ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಇಲ್ಲಿ ಶಕ್ತಿ ಅಂತ ಹೇಳಿದ್ರೆ ವಿಶೇಷವಾಗಿ ಯಾರು ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ, ಕ್ರೀಡಾಪಟುಗಳಿದ್ದಾರೆ, ಸಾಹಸ ಕೆಲಸಗಳನ್ನು ಮಾಡ್ತಾರೆ, ಇಂಥವ್ರಿಗೆ ವಿಶೇಷವಾದಂತಹ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತವಾದಂಥ ಅವಕಾಶಗಳು ಸಿಕ್ಕುವಂಥ ದಿನ ಕೂಡ. ಹಾಗೆ ವಿದ್ಯಾರ್ಥಿಗಳು ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಾ ಇದ್ದಾರೆ. ಇದು ಪರೀಕ್ಷಾ ಸಮಯ ಬೇರೆ. ಹಾಗಾಗಿ ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ, ಯಾವುದೇ ರೀತಿಯ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ. ಅಂದರೆ ನಿಮ್ಮ ಒಂದು ಪೂರ್ವ ಸಿದ್ಧತೆಗೆ ಅಥವಾ ನೀವು ಈ ಸ್ಪರ್ಧೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಿಮಗೆ ಅನುಕೂಲಕರವಾದಂಥ ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗಾಗಿ ಉತ್ತಮವಾದಂಥ ದಿನ ಇದು ಸ್ಪರ್ಧಾಳುಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳ ಯಶಸ್ವಿ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಗುರುಹೋರ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 32 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 29 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಏಕೆಂದರೆ ಯಾವುದೇ ಕೆಲಸಗಳು ಶನಿಹೋರದಲ್ಲಿ ಆರಂಭ ಆದರೆ ಅದರ ಫಲಿತಾಂಶಗಳು ನಿಧಾನವಾಗಿ ಬರುತ್ತೆ. ಶನಿ ಮಂದಗ್ರಹ, ಹಾಗಾಗಿನೇ ಫಲಿತಾಂಶಗಳು ಬಹಳ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ಶನಿಹೋರದಲ್ಲಿ ಕೈ ಬಿಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 29 ನಿಮಿಷದಿಂದ ರಾತ್ರಿ 7 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 30 ನಿಮಿಷದಿಂದ ರಾತ್ರಿ 2 ಗಂಟೆ 31 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ತುಂಬ ಅನುಕೂಲವನ್ನು ತರುವಂಥ ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂಥ ರವಿಹೋರ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ರವಿಹೋರದಲ್ಲಿ ತುಂಬ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 32 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 29 ನಿಮಿಷದಿಂದ ರಾತ್ರಿ 10 ಗಂಟೆ 30 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಅನುಕೂಲತೆಗಳು ಉಂಟಾಗುತ್ತೆ. ಆದರೆ ಈ ದಿನ ಇರುವಂಥ ಚಂದ್ರಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಯಾರು ಖರೀದಿ ಮಾಡ್ತಾರೆ, ಅವರಿಗೆ ಈ ಒಂದು ಚಂದ್ರಹೋರ ಅನ್ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿನೇ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಈ ಚಂದ್ರಹೋರದಲ್ಲಿ ತಟಸ್ಥಗೊಳಿಸ್ಬಿಡಿ, ಯಾವುದೇ ವ್ಯವಹಾರಕ್ಕೆ ಮುಂದುವರಿಬೇಡಿ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 31 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 31 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 30 ನಿಮಿಷದಿಂದ ರಾತ್ರಿ 1 ಗಂಟೆ 30 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿ ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಕ್ಕೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದನ್ನು ನೀವು ಅನುಸರಣೆ ಮಾಡ್ತಾ ಇರಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಈ ಪಂಚಾಂಗಗಳ ಬಗ್ಗೆ ತಿಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ನೀವು ಯಾವುದೇ ಕೆಲಸವನ್ನು ಆರಂಭ ಮಾಡಿ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಿ ಮೊದಲು ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ, ಗಣಪತಿಯ ಪೂಜೆ ಮಾಡಿ. ಅದರಲ್ಲೂ ಈಗ ಪರೀಕ್ಷಾ ಕಾಲವಾದ್ದರಿಂದ ವಿದ್ಯಾರ್ಥಿಗಳು ಪ್ರತಿದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಗಣಪತಿಯ ಶ್ಲೋಕ ಹೇಳಿಕೊಳ್ಳುವಂತೆ ಹಿರಿಯರು ಮನೆಯಲ್ಲಿರುವಂಥವರು ಅವರಿಗೆ ಒಂದು ತಿಳುವಳಿಕೆಯನ್ನು ಹೇಳಿ. ಏಕೆಂದರೆ ಗಣಪತಿ ವಿಘ್ನ ನಿವಾರಕ. ಸರ್ವ ವಿಘ್ನಗಳು ಕೂಡ ನಿವಾರಣೆಯಾಗುವಂಥದ್ದು ಗಣಪತಿಯ ಸ್ಮರಣೆ ಮಾತ್ರದಿಂದಲೇ. ಹಾಗಾಗಿಯೇ ದೇವಾನುದೇವತೆಗಳು ಕೂಡ ಯಾವುದೇ ಕೆಲಸದ ಮೊದಲು ಗಣಪತಿಯನ್ನು ಸ್ತುತಿಸುವಂಥದ್ದು ಇದೆ. ಇಲ್ಲಿ ಮನೆಯಲ್ಲಿ ನೀವು ಗಣಪತಿ ಮೂರ್ತಿಯನ್ನು ತರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕುಳಿತಿರುವಂತಹ ಗಣಪತಿ ಮೂರ್ತಿಯನ್ನು ತನ್ನಿ. ನಿಂತಿರುವ ಗಣಪತಿಯನ್ನು ಮನೆಗೆ ತಂದು
ಬಹುಕಾಲದವರೆಗೆ ಇಟ್ಟಿರಬಾರ್ದು. ಇದನ್ನು ಈ ಗಣಪತಿ ವ್ರತದಂದು ಅಥವಾ ವಿನಾಯಕ ಚತುರ್ಥಿಯಂದು ತಂದು ನಿಂತಿರುವ ಗಣಪತಿಯನ್ನು ಆ ದಿನವೇ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಶುಭ ದಿನಗಳಂದು ಬಿಡುವಂಥದ್ದು, ನೀರಿನಲ್ಲಿ ವಿಸರ್ಜನೆ ಮಾಡುವಂಥದ್ದು ಉತ್ತಮ, ನಿಂತಿರುವ ಗಣಪತಿಯನ್ನು. ಆದರೆ ಮನೆಗೆ ತರುವಂಥ ಗಣಪತಿ ಕುಳಿತಿರುವಂಥ ಭಂಗಿಯಲ್ಲಿರಲಿ. ಅದರಲ್ಲೂ ನಮ್ಮ ಜಿಜ್ಞಾಸೆ ಇರುವಂಥದ್ದು ಎಡಮುರಿ ಗಣಪತಿಯನ್ನು ತರಬೇಕಾ ಅಥವಾ ಬಲಮುರಿ ಗಣಪತಿ ಮನೆಯಲ್ಲಿರಬೇಕಾ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಯಾವಾಗಲೂ ಕೂಡ ನಾವು ಒಂದು ಎಡಸೊಂಡಿಲು ಅಥವಾ ಬಲಸೊಂಡಿಲು ಇರುವಂಥ ಗಣಪತಿ ಮೂರ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ಎಡಭಾಗಕ್ಕೆ ಇರುವಂಥ ಸೊಂಡಿಲೇನಿದೆ ಎಡಮುರಿ ಗಣಪತಿ ಅಂತ ಹೇಳುವಂಥದ್ದು ಇದು ಜನಪ್ರಿಯವಾಗಿರುವಂಥ ವಿಗ್ರಹ. ಇದು ಹೆಚ್ಚಿನ ಮನೆಯವರು ಯಾವಾಗಲೂ ಕೂಡ ಎಡಕ್ಕೆ ಈ ಸೊಂಡಿಲು ಹೊಂದಿರುವಂಥ ವಿಗ್ರಹವನ್ನು ಖರೀದಿ ಮಾಡಿ ಮನೆಯಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಎಡಕ್ಕೆ ಬಾಗಿದಂತಹ ಸೊಂಡಿಲನ್ನು ವಾಮಮುಖಿ ಅಂತ ಹೇಳಿ ಕರೀತಾರೆ. ಇದು ಉತ್ತರ ದಿಕ್ಕಿಗೆ ಮುಖ ಮಾಡುವಂಥ ಒಂದು ಗಣಪತಿ. ಇದು ಅಂದರೆ ಆ ಗಣಪತಿಯ ಸೊಂಡಿಲದು. ಇಲ್ಲಿ ಗಣೇಶನ ಎಡಭಾಗ ಚಂದ್ರನ ಗುಣಗಳನ್ನು ಹೊಂದಿರುತ್ತೆ, ಶಾಂತಿ ಇರುತ್ತೆ, ಆನಂದ ಇರುತ್ತೆ. ಇದನ್ನು ಮನೆಯಲ್ಲಿ ಮನಸ್ಸಿನಲ್ಲೂ ಕೂಡ ತಂದುಕೊಡುತ್ತೆ. ಆದ್ದರಿಂದಲೇ ಎಡಮುರಿ ಗಣಪತಿ ಭೌತಿಕ ಲಾಭಗಳನ್ನು ಮತ್ತು ಆ ಮನೆಗೆ ಸಮೃದ್ಧಿಯನ್ನು ತಂದುಕೊಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕೂಡ ಬಹಳಷ್ಟು ಮಂದಿ ಯಾವಾಗಲೂ ಕೂಡ ಎಡ ಸೊಂಡಿಲಿನ ವಿಗ್ರಹವನ್ನು ಖರೀದಿ ಮಾಡ್ತಾರೆ. ಏಕೆಂದರೆ ಇದು ಅವರಿಗೆ ಸಮೃದ್ಧಿಯನ್ನು ತರುತ್ತೆ. ಆ ಗಣಪತಿ ಮನೆಗೆ ಬಂದ ಮೇಲೆ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ. ಹಾಗೆ ಈ ಎಡಸೊಂಡಿಲಿನ ಗಣಪತಿ ಮನೆಯಲ್ಲಿದ್ದರೆ ಆ ಮನೆಯಲ್ಲಿರುವಂಥ ವಾಸ್ತು ದೋಷಗಳನ್ನು ಸರಿಪಡಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಇನ್ನು ಕೆಲವರು ಈ ಬಲಮುರಿ ಗಣಪತಿಯನ್ನು ತರುವಂಥದ್ದು ಇದೆ. ಅಂದರೆ ಸೊಂಡಿಲು ಬಲಭಾಗಕ್ಕೆ ಬಾಗಿಕೊಂಡಿರುವಂಥದ್ದು. ಇಲ್ಲಿ ಈ ಬಲಭಾಗಕ್ಕೆ ಬಾಗಿಕೊಂಡಿರುವಂಥ ಸೊಂಡಿಲಿನ ವಿಗ್ರಹ ಏನಿದೆ ಇದನ್ನು ಸಿದ್ಧಿವಿನಾಯಕ ಅಂತ ಹೇಳಿ ಕರೀತಾರೆ. ಸರ್ವ ವಿಧದಲ್ಲೂ ಕೂಡ ಸಿದ್ಧಿಯನ್ನು ತಂದುಕೊಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಎಡಭಾಗದ ಸೊಂಡಿಲು ಹೊಂದಿರುವಂಥ ಗಣಪತಿ ಸಮೃದ್ಧಿಯನ್ನು ತಂದುಕೊಟ್ರೆ, ಬಲಭಾಗದ ಸೊಂಡಿಲಿರುವಂಥ ಗಣಪತಿ ಎಲ್ಲ ಲೌಕಿಕ ಸುಖಗಳಿಂದ ಮುಕ್ತಿಯನ್ನು ಮತ್ತು ಮೋಕ್ಷವನ್ನು ಕರುಣಿಸ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಏಕೆಂದರೆ ಇಲ್ಲಿ ಬಲ ದಿಕ್ಕು ಏನಿದೆ ಇದು ದಕ್ಷಿಣದ ದಿಕ್ಕು, ಯಮನ ದಿಕ್ಕು, ಮೋಕ್ಷವನ್ನು ಕರುಣಿಸುವಂಥ ದಿಕ್ಕು ಇದು. ಆದ್ದರಿಂದಲೇ ಜನ ತಮ್ಮ ಕರ್ತವ್ಯಗಳನ್ನು ಪ್ರತಿನಿತ್ಯ ಮಾಡಲೇಬೇಕಾಗಿರೋದ್ರಿಂದ ಅವರು ಮನೆಯಲ್ಲಿ ಸಾಮಾನ್ಯವಾಗಿ ಎಡಮುರಿ ಗಣಪತಿಯನ್ನು ಇಡ್ತಾರೆ. ಇನ್ನು ದೇವಾಲಯಗಳಲ್ಲಿ ಮಾತ್ರ ಬಲಮುರಿ ಗಣಪತಿ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ಮುಂಬೈನ ಒಂದು ಪ್ರತಿಷ್ಠಿತವಾದಂತಹ ಗಣಪತಿ ದೇವಸ್ಥಾನದಲ್ಲೂ ಕೂಡ ಬಲಮುರಿ ಗಣಪತಿ ಇರುವಂಥದ್ದನ್ನು ಇಲ್ಲಿ ನೀವು ಜ್ಞಾಪಿಸ್ಕೊಳ್ಬೋದು. ಅಂದರೆ ದೇವಾಲಯಗಳಲ್ಲಿ ಅಥವಾ ಸಾರ್ವಜನಿಕ ಪೂಜಾ ಸ್ಥಳಗಳಲ್ಲಿ ಮಾತ್ರ ಈ ಬಲಭಾಗದ ವಿಗ್ರಹ ಏನಿದೆ ಇದನ್ನು ಇಟ್ಟಿರುವಂಥದ್ದು. ಇಲ್ಲಿ ಪಿಂಗಳ ನಾಡಿ ಅಥವಾ ಸೂರ್ಯನ ಶಕ್ತಿಯನ್ನು ಇದು ಸೂಚಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಎಡಭಾಗ ಚಂದ್ರನನ್ನು ಪ್ರತಿನಿಧಿಸಿದರೆ ಈ ಬಲಭಾಗ ಸೂರ್ಯನನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಹೇಗೆ ಸೃಷ್ಟಿಯಾಗುತ್ತೋ ಹಾಗೆ ಲಯವೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಹಿನ್ನೆಲೆಯ ಸಾಂಕೇತಿಕವಾಗಿ ಈ ಬಲಮುರಿ ಗಣಪತಿಯನ್ನು ಪೂಜೆ ಮಾಡುವಂಥದ್ದಿದೆ. ಹಾಗೆ ಈ ಬಲಮುರಿ ಗಣಪತಿ ಯಮಲೋಕದ ದಿಕ್ಕನ್ನು ಸೂಚಿಸುವಂಥವನು. ಹಾಗಾಗಿ ಯಾರು ಈ ಯಮಲೋಕವನ್ನು ಜಯಿಸ್ತಾರೆ ಅಥವಾ ಯಮಲೋಕದ ದಿಕ್ಕನ್ನು ಎದುರಿಸ್ತಾರೆ ಅಂಥವರು ಶಕ್ತಿಶಾಲಿಯಾಗಿರ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದರಂತೆ ಈ ಸೂರ್ಯನಾಡಿ ಚಲನೆಯಲ್ಲಿರುವಂಥವರು ಕೂಡ ತೇಜಸ್ವಿಯಾಗಿರ್ತಾರೆ. ಅವರಲ್ಲಿ ಒಂದು ರೀತಿಯ ಅಂತಃಶಕ್ತಿ ಜಾಸ್ತಿ ಇರುತ್ತೆ, ಕೆಲಸ ಮಾಡುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಹಾಗೆ ತುಂಬ ಪ್ರಖರವಾದಂಥ ಮಾತುಗಳು, ಪ್ರಖರವಾದಂಥ ನೋಟದಿಂದ ಕೂಡಿರ್ತಾರೆ ಅಂಥವರು. ಹಾಗೆ ಈ ಎರಡೂ ಅರ್ಥದಲ್ಲಿ ನಾವು ನೋಡೋದಾದರೆ ಬಲಗಡೆಗೆ ಸೊಂಡಿಲಿರುವಂಥ ಅಂದರೆ ಬಲಮುರಿ ಗಣಪತಿಗೆ ಜಾಗೃತ ಗಣಪತಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ಯಮದಿಕ್ಕು ಈ ಮೃತರಾದಂಥವರಿಗೆ ಪ್ರಯಾಣ ಮಾಡಬೇಕಾದಂಥ ಒಂದು ದಿಕ್ಕು. ಆದ್ದರಿಂದಲೇ ಯಮಲೋಕಕ್ಕೆ ಹೋಗುವಂಥ ಮಾರ್ಗ ಅಂತ ಹೇಳಿದ್ರೆ ಅದು ದಕ್ಷಿಣದ ಮಾರ್ಗ. ಇಲ್ಲಿ ಕೆಲವು ಪರೀಕ್ಷೆಗಳನ್ನು ಮನುಷ್ಯ ಎದುರಿಸಬೇಕಾಗತ್ತೆ. ಜೀವಿತದ ನಂತರದಲ್ಲೆಲ್ಲ ಅವನು ಜೀವಂತ ಇರುವಂಥ ಸಂದರ್ಭದಲ್ಲೂ ಕೂಡ ವಿವಿಧ ರೀತಿಯ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದಲೇ ಈ ಬಲಮುರಿಯ ಗಣಪತಿಯನ್ನು ಆದಷ್ಟು ಮನೆಗೆ ತರುವಂಥದ್ದನ್ನು ಅವಾಯ್ಡ್ ಮಾಡ್ತಾರೆ. ಹಾಗೆ ಈ ದಕ್ಷಿಣಾಭಿಮುಖವಾಗಿ ಇರುವಂಥ ಈ ಮೂರ್ತಿ ಏನಿದೆ ಇದಕ್ಕೆ ರಜಸ್ಸು ಮತ್ತು ತಮಸ್ಸು ಈ ಲಹರಿಗಳು ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಇದನ್ನು ತಿರ್ಯಕ್ ಲಹರಿಗಳು ಅಂತ ಹೇಳಿ ಕರೀತಾರೆ. ಇದು ಇದ್ದಾಗ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಜಿತ ಇರಲ್ಲ, ನೆಮ್ಮದಿ ಇರಲ್ಲ. ಹಾಗಾಗಿನೇ
ಈ ಬಲಮುರಿ ಗಣಪತಿಯನ್ನು ಆದಷ್ಟು ಮನೆಯಲ್ಲಿ ಅವಾಯ್ಡ್ ಮಾಡುವಂಥದ್ದು ಇರುತ್ತೆ. ಇನ್ನು ಎಡಗಡೆಯ ಸೊಂಡಿಲು ಹೊಂದಿರುವಂತಹ ಮೂರ್ತಿ ಇದು ವಾಮಮುಖಿ ಅಂತ ಹೇಳಿ, ವಾಮ ಅಂತ ಹೇಳಿದ್ರೆ ಎಡಬದಿಯ ದಿಕ್ಕು, ಇದು ಉತ್ತರ ದಿಕ್ಕು ಅಂತ ಹೇಳಿ ಚಂದ್ರನಾಡಿಯನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ ಇದು ತುಂಬ ಶೀತಲತೆಯನ್ನು ತರುತ್ತೆ. ಇಲ್ಲಿ ಶೀತಲ ಅಂತ ಹೇಳಿದ್ರೆ ತಂಪು, ಹಾಗಾಗಿ ಮನುಷ್ಯ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ಉತ್ತರ ದಿಕ್ಕನ್ನು ಅವಲಂಬಿಸಬೇಕು. ಉತ್ತರ ದಿಕ್ಕಿಗೆ ಬಾಗಿರುವಂಥ ಈ ಗಣಪತಿಯನ್ನು ತರಬೇಕು. ಸೊಂಡಿಲು ಎಡಭಾಗಕ್ಕೆ ಇರಬೇಕು ಅನ್ನುವಂಥದ್ದು. ಆದ್ದರಿಂದಲೇ ಒಬ್ಬ ಮನುಷ್ಯನಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇರಬೇಕು, ಹಾಗೆ ಜೀವನದಲ್ಲಿ ಆನಂದ ನೆಮ್ಮದಿ ಇರಬೇಕು. ಇದಕ್ಕಾಗಿಯೇ ಈ ರೀತಿಯ ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಇದೆ. ಇನ್ನು ಗಣಪತಿಯನ್ನು ಕೆಂಪು ಹೂಗಳಿಂದ ಪೂಜೆ ಮಾಡಿದ್ರೆ, ಕೆಂಪು ವಸ್ತ್ರವನ್ನು ಅದಕ್ಕೆ ಧರಿಸಿದ್ರೆ, ಹಾಗೆ ರಕ್ತ ಚಂದನವನ್ನು ಬಳಸಿ ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಗಣಪತಿ ಆಕರ್ಷಿತನಾಗ್ತಾನೆ. ಹಾಗಾಗಿ ಯಾರು ಪೂಜೆಯನ್ನು ಮಾಡ್ತಾರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಮನೆಗೆ ನೀವು ತರುವಂಥ ಮೂರ್ತಿ ಎಡಮುರಿ ಆಗಿರಲಿ, ಬಲಮುರಿಯನ್ನು ದೇವಸ್ಥಾನಗಳಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಕ್ರಮ ಇದೆ. ಇದನ್ನು ನೀವು ಅನುಸರಣೆ ಮಾಡಿ ಖಂಡಿತ ವಿಘ್ನ ವಿನಾಶಕನಾದಂತಹ ಗಣಪತಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಕೇತುವಿನ ಸಂಚಾರದಲ್ಲಿ ಆಗಿರುವಂಥ ಬದಲಾವಣೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ತಮಗೆಲ್ರಿಗೂ ಗೊತ್ತಿದೆ, ರಾಹು ಮತ್ತು ಕೇತು ಛಾಯಾಗ್ರಹಗಳು. ಅದರಲ್ಲೂ ಈ ಅಮೃತ ಪಡೆಯುವ ಸಲುವಾಗಿ ಸುರ್ಭಾನು ಅನ್ನುವಂಥ ರಾಕ್ಷಸ ದೇವತೆಯ ರೂಪವನ್ನು ತಾಳಿ ಅಮೃತವನ್ನು ಪಡ್ಕೊಳ್ಳಿಕ್ಕೆ ಆ ದೇವತೆಗಳ ಸಾಲಿನಲ್ಲಿ ಕೂತಿರ್ತಾನೆ. ಇದನ್ನು ಗಮನಿಸಿದಂತಹ ವಿಷ್ಣು ತನ್ನ ಚಕ್ರದಿಂದ ಆ ಸುರ್ಭಾನುವಿನ ತಲೆಯನ್ನು ಕತ್ತರಿಸ್ಬಿಡ್ತಾನೆ. ಹಾಗಾಗಿ ತಲೆ ಒಂದು ಕಡೆ, ಮುಂಡ ಒಂದು ಕಡೆ ಬೇರ್ಪಟ್ಟು ರಾಹುಕೇತುಗಳಾಯಿತು ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ಹಿಮ್ಮುಖವಾಗಿ ಚಲನೆ ಮಾಡುವಂಥ ಈ ರಾಹುಕೇತುಗಳು ಪ್ರಸ್ತುತದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ, ಹಾಗೆ ರಾಹು ಮೀನ ರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು ಗೊತ್ತಿದೆ. ಆದರೆ ಈ ಮಾರ್ಚ್ 4ನೇ ತಾರೀಕು ಅಂದರೆ ನೆನ್ನೆಯ ದಿನ ಕೇತು ಹಸ್ತ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದಾನೆ. ಇಲ್ಲಿ ಹಸ್ತ ನಕ್ಷತ್ರ ಗಣಪತಿಯ ನಕ್ಷತ್ರ. ಕೇತು ಮತ್ತು ಗಣಪತಿಗೆ ಅವಿನಾಭಾವ ಸಂಬಂಧ ಇರುವಂಥದ್ದು. ಹಾಗಾಗಿ ಈ ಹಸ್ತ ನಕ್ಷತ್ರವನ್ನು ಕೇತು ಪ್ರವೇಶ ಮಾಡಿರೋದ್ರಿಂದ ಕೆಲವು ರಾಶಿಯವರಿಗೆ ಸಂಕಷ್ಟಗಳು ಎದುರಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ಕೇತುವಿನ ಸಂಚಾರದಿಂದ ಕೆಲವೊಂದು ಕ್ಷೇತ್ರಗಳಲ್ಲಿ ಅಶುಭ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ನೆನ್ನೆಯ ದಿನ ಬೆಳಿಗ್ಗೆ 8:52 ಕೇತು ಹಸ್ತ ನಕ್ಷತ್ರದಲ್ಲಿ ಸಂಚಾರ ಮಾಡಲಿಕ್ಕೆ ಆಗಮಿಸಿದ್ದಾನೆ. ಇದರಿಂದ ಕೆಲವೊಂದು ರಾಶಿಯವರಿಗೆ ಕೆಲವೊಂದು ರೀತಿಯ ವಿಚಿತ್ರವಾದ ಸಮಸ್ಯೆಗಳು ಕಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ನಕಾರಾತ್ಮಕ ಪರಿಣಾಮವನ್ನು ಎದುರಿಸುವಂತಹ ಪರಿಸ್ಥಿತಿಗಳು ಕೂಡ ಬರುತ್ತೆ. ಹಾಗಾಗಿ ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗ, ನಿಮ್ಮ ವೃತ್ತಿ ಜೀವನ, ನಿಮ್ಮ ಒಂದು ಕೌಟುಂಬಿಕ ಜೀವನ, ಪ್ರೀತಿ ಪ್ರೇಮದ ವಿಚಾರಗಳು, ವ್ಯವಹಾರಗಳು, ಇದರ ಮೇಲೆ ಬಹಳ ನೇರವಾದ ಪರಿಣಾಮವನ್ನು ಬೀರುವಂಥವನು ಕೇತು. ಹಾಗಾಗಿ ಈ ಹಸ್ತ ನಕ್ಷತ್ರದಲ್ಲಿ ಕೇತುವಿನ ಸಂಚಾರದಿಂದ 5 ರಾಶಿಯವರು ಜಾಗರೂಕರಾಗಿರಬೇಕು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇದನ್ನು ಸ್ವಲ್ಪ ಗಮನಿಸಬೇಕು. ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಸ್ತ ನಕ್ಷತ್ರದಲ್ಲಿ ಪಾಪಗ್ರಹವಾದಂತಹ ಕೇತುವಿನ ಆಗಮನ ನಿಮ್ಮ ಒಂದು ವ್ಯವಹಾರಗಳ ಮೇಲೆ ಸ್ವಲ್ಪ ವ್ಯತಿರಿಕ್ತ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಹಣಕಾಸಿನ ಚಟುವಟಿಕೆಗಳೇನಿದೆ ಅದು ಅಷ್ಟೊಂದು ಲಾಭದಾಯಕವಾಗಿರಲ್ಲ ನಿಮಗೆ. ಹಾಗೆ ನಿಮ್ಮನ್ನು ನಕಾರಾತ್ಮಕತೆಯತ್ತ ತಳ್ಳುವಂತಹ ಸ್ನೇಹಿತರೋ ಅಥವಾ ಸಂಬಂಧಿಕರೋ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ನಿಮ್ಮಿಂದ ತಪ್ಪು ಮಾಡಿಸ್ತಾರೆ, ತಪ್ಪು ದಾರಿಯನ್ನು ತುಳಿಸ್ತಾರೆ. ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಆಲೋಚನೆಗಳು ಕೂಡ ಅದು ಒಂದು ರೀತಿಯಲ್ಲಿ ಅಡ್ವರ್ಸ್ ಆಗಿರುವಂತೆ ನೋಡಿಕೊಳ್ಳುವಂತಹ ಸ್ನೇಹಿತರಿರ್ತಾರೆ. ಹಾಗಾಗಿನೇ ಈ ಒಂದು ಸಮಯದಲ್ಲಿ ನೀವು ಭಾವನಾತ್ಮಕವಾಗಿ ತುಂಬ ವಿಚಲಿತರಾಗ್ತೀರಿ. ಹಾಗೆ ಈ ಸಮಯ ನಿಮಗೆ ತುಂಬ ಸವಾಲಿನ ಸಮಯವಾಗಿರುತ್ತೆ. ತುಂಬ ಚಾಲೆಂಜಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಚಂದ್ರ ಮನಕಾರಕ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿನೇ ಕರ್ಕಾಟಕ ರಾಶಿಯವರಿಗೆ ಮನಸ್ಸು ತುಂಬ ಚಂಚಲವಾಗಿ ಇರುವಂಥದ್ದು. ಯಾವುದೇ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಕೆಲಸವನ್ನು ಹಾಳು ಮಾಡುವಂಥ ಕೇತುವಿನ ಪ್ರಭಾವ ಬಹಳ ಜಾಸ್ತಿ ಇರುತ್ತೆ ನಿಮಗೆ. ಹಾಗೆ ಯಾವುದೇ ಒಂದು ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಹೊಸದಾಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ನಿಮಗೆ ಎಷ್ಟೇ ವಿಚಾರಗಳು ಗೊತ್ತಿದ್ರೂ ಕೂಡ ಓವರ್ ಕಾನ್ಫಿಡೆನ್ಸಿಂದ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ.
ಹಾಗೆ ನಿಮ್ಮ ಹಳೆಯ ಯಾವುದೇ ರೀತಿಯ ಕೌಶಲ್ಯಗಳಿರಲಿ, ಹಳೆಯ ಒಂದು ತಾಂತ್ರಿಕತೆ ಇರಲಿ, ಅದನ್ನು ಬಿಟ್ಟು ಹೊಸದಾದಂತಹ ಬದಲಾವಣೆಯತ್ತ ನೀವು ಹೋಗಬೇಕಾಗತ್ತೆ. ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವೊಂದು ಪ್ರಗತಿಗಳಲ್ಲಿ ಸ್ಪರ್ಧೆಗಳು ಕೂಡ ಇರುವಂಥದ್ದು ಇದೆ. ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ. ಅದನ್ನು ನೀವು ಸಮರ್ಥವಾಗಿ ಎದುರಿಸಬೇಕಾಗತ್ತೆ. ಹಾಗಾಗಿನೇ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರಲಿ, ಅಂದರೆ ಏಕಾಗ್ರತೆ ಇರಲಿ, ಹಾಗೆ ನಿಮ್ಮ ಒಂದು ಚಂಚಲ ಮನಸ್ಸನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರಲ್ಲೂ ಯುವಕರು ಯುವತಿಯರು ಈ ಒಂದು ಸಂದರ್ಭದಲ್ಲಿ ಬಹಳ ಬೇಗ ತಪ್ಪು ದಾರಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಅಂಥ ಒಂದು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಕನ್ಯಾ ರಾಶಿಯವರಿಗೆ ಈಗಾಗಲೇ ಕೇತು ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಯಾವುದೇ ಒಂದು ರೀತಿಯಲ್ಲೂ ಕೂಡ ಉತ್ಸಾಹ ಅನ್ನುವಂಥದ್ದು ಇಲ್ಲ. ಉತ್ಸಾಹಕ್ಕೆ ತಕ್ಕಂತಹ ಕೆಲಸಗಳಿಲ್ಲ, ಕೆಲಸಕ್ಕೆ ತಕ್ಕಂತಹ ಲಾಭ ಕೂಡ ಸಿಗ್ತಾ ಇಲ್ಲ. ಒಟ್ಟಾರೆ 6ಕ್ಕೆ ಹತ್ತಿಲ್ಲ, 3ಕ್ಕೆ ಇಳಿಲಿಲ್ಲ ಅನ್ನುವಂಥ ರೀತಿಯಲ್ಲಿ ಜೀವನ ನಡೀತಾ ಇದೆ ನಿಮ್ಮದು. ಹಾಗೆ ಈ ಕೇತುವಿನ ಸಂಚಾರ ಏನಿದೆ ಅಂದರೆ ಹಸ್ತ ನಕ್ಷತ್ರಕ್ಕೆ ಕೇತು ಬರ್ತಾ ಇರುವಂಥದ್ದು ನಿಮಗೆ ಖರ್ಚುಗಳ ಬಗ್ಗೆ ವಿಪರೀತವಾದಂತಹ ನೋವು ಉಂಟಾಗುತ್ತೆ. ಒಂದು ಅನಿಶ್ಚಿತವಾದಂಥ ವಾತಾವರಣ ಇರುತ್ತೆ. ಹಾಗೆ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಆಗುವಂಥದ್ದು, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಉಳಿತಾಯ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಚಿಂತೆ, ಜೊತೆಗೆ ಪ್ರತಿದಿನ ಹೆಚ್ಚುತ್ತಾ ಇರುವಂಥ ಖರ್ಚುಗಳು, ಒಂದಲ್ಲ ಒಂದು ಬಾಪ್ತಿಗೆ ಖರ್ಚುಗಳು ವಿಪರೀತವಾಗ್ತಾ ಇರುತ್ತೆ. ಹಾಗಾಗಿ ಈ ವ್ಯರ್ಥವಾದ ವೆಚ್ಚವನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ ಬಹಳಷ್ಟು ಶ್ರಮ ಪಡಬೇಕಾಗತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು ಅಲ್ಲಿ ಉಪಯೋಗಿಸಬೇಕು. ಹಾಗೆ ನಿಮ್ಮ ರಾಶಿಯ ಅಧಿಪತಿ ಬುಧ. ಈ ಬುಧ ಲೆಕ್ಕಾಚಾರಕ್ಕೆ, ವ್ಯಾಪಾರ ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಆದರೆ ನಿಮ್ಮ ಗಣಿತ ಎಲ್ಲ ಲೆಕ್ಕಾಚಾರ ಉಲ್ಟಾ ಆಗುವಂಥದ್ದು ಕೂಡ ಇರುತ್ತೆ. ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಈ ಸಂದರ್ಭದಲ್ಲಿ ಬುಡಮೇಲಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಏನೇ ವೆಚ್ಚ ಮಾಡಿ, ಏನೇ ಸಂಪಾದನೆ ಮಾಡಿ, ಅದಕ್ಕೆ ಸರಿಯಾದಂತಹ ಲೆಕ್ಕದ ವಿವರಗಳನ್ನು ಇಟ್ಕೊಳ್ಳುವಂಥದ್ದು. ಹಾಗೆ ಈ ಹಣಕಾಸಿನ ವಿಚಾರದಲ್ಲಿ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ಒಂದು ತೀರ್ಮಾನಕ್ಕೆ ಒಳಗಾಗಬೇಡಿ. ಹಾಗೆ ಸಾಲ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರಬಹುದು ನಿಮಗೆ, ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ಪರಿಸ್ಥಿತಿ ಬರ್ಬೋದು. ತುಂಬ ಎಚ್ಚರಿಕೆ. ಏಕೆಂದರೆ ಈ ಹಣದ ವಿಚಾರದಲ್ಲೇ ನಿಮ್ಮ ಒಂದು ಗೌರವ ಕಡಿಮೆ ಆಗಿಬಿಡುತ್ತೆ. ಮತ್ತು ಈ ಹಣದ ಚಿಂತೆ ನಿಮ್ಮನ್ನು ಸದಾಕಾಲ ಕಾಡುವಂಥದ್ದಾಗತ್ತೆ. ಹಾಗಾಗಿ ನೆಮ್ಮದಿಯ ಬದುಕನ್ನು ನೀವು ಕಳ್ಕೊಳ್ಳುವಂಥದ್ದು ಈ ಹಣದ ವಿಚಾರದಿಂದ ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ವೃತ್ತಿ ಜೀವನಕ್ಕಾಗಿ ನೀವು ಯಾವ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅದರಲ್ಲೇ ಮುಂದುವರಿರಿ. ಯಾಕೆಂದರೆ ನಿಮಗೆ ಇನ್ಫ್ಲೂಯೆನ್ಸ್ ಆಗುವಂಥದ್ದು ಆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ನೋಡಿಕೊಳ್ಳೋಣ, ಅದರಲ್ಲಿ ಸಂಪಾದನೆ ಆಗ್ತಾ ಇಲ್ಲ, ಬೇರೆ ಕಡೆ ಸಂಪಾದನೆ ಮಾಡೋಣ, ಒಂದು ಮೂಲ ಅಲ್ಲ ಇನ್ನೊಂದು ಮೂಲದಿಂದ ಆದಾಯ ಬರಲಿ ಅಂತ ಹೇಳಿ ಸ್ವಲ್ಪ ದುರಾಸೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಆದರೆ ಇಂಥ ವಿಚಾರಗಳಿಗೆ ನೀವು ಆದಷ್ಟು ಕಡಿಮೆ ಆದ್ಯತೆಯನ್ನು ನೀಡಬೇಕು. ಇನ್ನು ಯಾವುದೇ ರೀತಿಯ ಸಲಹೆಗಳಿಗೆ, ಅದರಲ್ಲೂ ಕೆಲವು ಬೇಕಾಬಿಟ್ಟಿ ಸಲಹೆಗಳು ಬರುವಂಥದ್ದಿದೆ ನಿಮ್ಮ ಬಂಧುಗಳಿಂದಲೋ ಅಥವಾ ನಿಮ್ಮ ಸ್ನೇಹಿತರಿಂದಲೋ, ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿರಿ. ಏಕಾಏಕಿ ಅವರ ಒಂದು ಮಾತಿಗೆ ಮರಳಾಗಬೇಡಿ. ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಈ ಸಮಯ ನಿಮಗೆ ಚೆನ್ನಾಗಿದೆ. ಒಂದು ಕಡೆ ನಿಮಗೆ ಏನಾದರೂ ಅದೃಷ್ಟ ಒಲಿದು ಬಂದರೆ ಬಹಳ ಉತ್ತಮವಾದಂಥ ಜೀವನ ಶೈಲಿ ನಿಮ್ಮದಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗಿಸ್ಬಿಡುತ್ತೆ. ಹಾಗಾಗಿನೇ ನಿಮ್ಮ ಬದುಕನ್ನು ನಿಮ್ಮ ಕೈಲಿಟ್ಕೊಳ್ಳಿ, ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ತುಲಾರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಕೇತು ಇದ್ದಾನೆ, 12ನೇ ಮನೆಯಲ್ಲಿ ಕೇತು. ಹಾಗಾಗಿನೇ ಸ್ವಲ್ಪ ವೈರಾಗ್ಯ ಮನೋಭಾವ ಇರುವಂಥದ್ದು, ಯಾವುದರಲ್ಲೂ ಕೂಡ ಅಷ್ಟೊಂದು ಆಸಕ್ತಿ ಇಲ್ಲ, ಇದ್ದರೂ ಕೂಡ ಅದನ್ನು ತೋರ್ಪಡಿಸ್ಕೊಳ್ಳಲ್ಲ, ಅದನ್ನು ಮೆಟೀರಿಯಲೈಸ್ ಮಾಡಿಕೊಳ್ಳಲ್ಲ. ಹಾಗಾಗಿನೇ ಒಂದು ಸ್ಟೇಟಸ್ ಕೋವನ್ನು ಮೇಂಟೈನ್ ಮಾಡುವಂಥದ್ದು, ಅಂದರೆ ಈಗ ಹೇಗೆ ನಡೀತಾ ಇದೆಯೋ ಜೀವನ ಅದೇ ರೀತಿಯಲ್ಲಿ ಸಾಗಿದ್ರೆ ಸಾಕಪ್ಪ ಅನ್ನುವಂಥ ಒಂದು ಹತಾಶ ಭಾವದಲ್ಲಿ ಇರ್ತೀರಿ. ಹಾಗೆ ಈ ಖರ್ಚು ವೆಚ್ಚಿನ ಬಗ್ಗೆ, ಹಣಕಾಸಿನ ವಿಚಾರದ ಬಗ್ಗೆ ನಿಮಗೆ ತುಂಬ ದುಬಾರಿ ಆಗುವಂಥ ಸಂದರ್ಭ ಇದು. ಏಕೆ ಅಂತ ಹೇಳಿದ್ರೆ ದುಂದು ವೆಚ್ಚ ಮಾಡುವಂಥವ್ರು ಏನಾದರೂ ಇದ್ದರೆ, ಅಥವಾ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಸಂಗಾತಿಯನ್ನು ಒಲಿಸ್ಕೊಳ್ಬೇಕು, ಇದಕ್ಕಾಗಿ ಹೆಚ್ಚು ವೆಚ್ಚ ಮಾಡುವಂಥದ್ದು, ಹೆಚ್ಚು ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದುಂದು ವೆಚ್ಚ ನಿಮ್ಮನ್ನು ಬಹುವಾಗಿ ಕಾಡುವಂಥದ್ದು. ಹಾಗೆ ಈ ಷೇರು ಮಾರುಕಟ್ಟೆಯಲ್ಲಿ ಯಾರಾದರೂ ಹಣ ತೊಡಗಿಸ್ತಾ ಇದ್ದರೆ, ಈ ಸ್ಟಾಕ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ ಏನಾದರೂ ಹಣ ತೊಡಗಿಸ್ತಾ ಇದ್ದರೆ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ. ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣವನ್ನು ಕಳ್ಕೊಳ್ತೀರಿ. ಹಾಗೆ ಹಿಂದೆ ಮಾಡಿರುವಂತಹ ಕೆಲವು ತಪ್ಪುಗಳಿದೆ,
ಅದರಿಂದ ತುಂಬ ಪಾಠವನ್ನು ಕಲ್ತಿದ್ದೀರಿ, ತುಂಬ ಅನುಭವ ನಿಮಗೆ ಸಿಕ್ಕಿದೆ. ಆದರೆ ಅಂಥ ಅನುಭವದ ಮಾತುಗಳನ್ನು ಅಥವಾ ಅಂತಹ ಸನ್ನಿವೇಶವನ್ನು ನೀವು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿ ಹಿಂದೆ ಮಾಡಿರುವಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ಹೋಗುವಂಥದ್ದು ಜಾಣತನ. ಇನ್ನು ವಿದೇಶದಲ್ಲಿ ಕೆಲವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಕೆಲವರು ಉದ್ಯೋಗ ಮಾಡ್ತಾ ಇದ್ದೀರಿ, ಕೆಲವರು ಮನರಂಜನೆಗಾಗಿ ವಿದೇಶಕ್ಕೆ ಹೋಗಿ ಬರುವಂಥದ್ದು ಇದೆ. ಹಾಗಾಗಿ ವಿದೇಶದಲ್ಲೂ ಕೂಡ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಒಂದು ಸಮಯ ಅಮೂಲ್ಯ ಅನ್ನುವಂಥದ್ದನ್ನು ನೀವು ಅಲ್ಲಿ ಮನೆಗಾಣ್ತೀರಿ. ಒಟ್ಟಾರೆ ನಿಮಗೆ ನಿಮ್ಮ ಒಂದು ಸ್ವಂತ ನೆಲಕ್ಕಿಂತಲೂ ವಿದೇಶಿ ನೆಲ, ನಿಮ್ಮ ಮನೆಗಿಂತಲೂ ಹೊರಗಡೆ ನಿಮಗೆ ವಿಶೇಷವಾದಂಥ ಕೆಲಸ ಕಾರ್ಯಗಳ ಜವಾಬ್ದಾರಿ ಹೆಚ್ಚಾಗಿ ಬರುತ್ತೆ. ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೀವು ಆರೋಗ್ಯವನ್ನು ನೋಡಿಕೊಳ್ಳಿ. ಹಾಗೆ ದೂರದ ಪ್ರಯಾಣಗಳಿದ್ದರೆ ಅದರಲ್ಲಿ ಸ್ವಲ್ಪ ಹತಾಶತೆ ಅನ್ನುವಂಥದ್ದು ಉಂಟಾಗುತ್ತೆ, ಜಾಗ್ರತೆ. ಹಾಗೆ ವೃಶ್ಚಿಕ ರಾಶಿಯವರು ಅತ್ಯಂತ ಉತ್ಸಾಹದಿಂದ ಇರುವಂಥ ಸಮಯ ಇದು. ತುಂಬ ಎನರ್ಜೆಟಿಕ್ ಆಗ್ತೀರಿ, ತುಂಬ ಶಕ್ತಿಶಾಲಿಯಾಗಿರ್ತೀರಿ. ಆದ್ದರಿಂದಲೇ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರುವಂಥದ್ದು ಇದೆ. ಹಾಗೆ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಮುಗಿಬೇಕು, ಬಹಳ ಸ್ಪೀಡಪ್ ಆಗಬೇಕು ಅಂತ ಹೇಳಿ ಅದರ ಹಿಂದೆಯೇ ನೀವು ಒಂದು ತಂತ್ರವನ್ನು ಅನುಭವಿಸುವಂಥದ್ದು, ಅಳವಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಎಷ್ಟು ಆತರ ಪಡ್ತೀರೋ ಅಷ್ಟೇ ನಿಮಗೆ ಹಿನ್ನಡೆ ಅನ್ನುವಂಥದ್ದು ಈ ಸಂದರ್ಭದಲ್ಲಾಗುತ್ತೆ. ಹಾಗಾಗಿನೇ ಶಾಂತಿ ಸಮಾಧಾನದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಬರುವಂಥ ಫಲಿತಾಂಶಗಳ ಬಗ್ಗೆ ಹೆಚ್ಚು ಉತ್ಸಾಹವನ್ನು ಇಟ್ಕೊಳ್ಬೇಡಿ. ಕೆಲವು ಎಕ್ಸೈಟ್ಮೆಂಟ್ ಆಗುವಂಥದ್ದು ಇದೆ. ಇಲ್ಲಿ ಎಲ್ಲಿ ನೀವು ಹೆಚ್ಚು ಉತ್ಸಾಹದಿಂದ ಇರ್ತೀರಿ ಅಲ್ಲಿ ನಷ್ಟ ಆಗತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಜೊತೆಯಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ಆತುರದಿಂದ ಮಾಡುವಂಥ ಕೆಲಸ ಕಾರ್ಯಗಳು, ಆತುರದಿಂದ ಹೇಳುವಂಥ ನಿಮ್ಮ ಹೇಳಿಕೆಗಳಾಗಲಿ ಅಭಿಪ್ರಾಯಗಳಾಗಲಿ ನಿಮ್ಮ ಗೌರವಕ್ಕೆ ಚ್ಯುತಿ ತರುತ್ತೆ. ಹಾಗಾಗಿನೇ ಕೆಲಸವನ್ನು ಹಾಳು ಮಾಡುವಂಥದ್ದು, ಜೊತೆಗೆ ನೆಮ್ಮದಿ ಇಲ್ಲದ ಬದುಕನ್ನು ತರುವಂಥದ್ದು ನಿಮ್ಮ ಸ್ವಭಾವ. ಹಾಗಾಗಿ ಆತುರವನ್ನು ಬಿಟ್ಟು, ಈ ಅಗ್ರೆಸಿವ್ ನೇಚರನ್ನು ಬಿಟ್ಟು ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ ಈ ಸಂದರ್ಭದಲ್ಲಿ. ಇನ್ನು ಮೀನರಾಶಿ, ಹಸ್ತ ನಕ್ಷತ್ರದಲ್ಲಿರುವಂಥ ಕೇತುವಿನ ಸಂಚಾರದಿಂದ ಮೀನರಾಶಿಯವರು ಕೆಲವೊಂದು ವಿಚಾರಗಳಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಮೀನರಾಶಿಯಲ್ಲಿ ರಾಹು ಇದ್ದಾನೆ. ರಾಹುವಿಗೆ ವಿರುದ್ಧವಾಗಿ ಕೇತು ಪೂರ್ಣ ದೃಷ್ಟಿಯಿಂದ ನೋಡ್ತಾ ಇರೋನು. ಹಾಗಾಗಿನೇ ನಿಮ್ಮ ಒಂದು ವೈಚಾರಿಕತೆ ಏನಿದೆ ಅಥವಾ ನಿಮ್ಮ ವಿಚಾರಗಳೇನಿದೆ ಅದರಲ್ಲಿ ತುಂಬ ದೋಷಗಳನ್ನು ಕಾಣಬಹುದು, ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿ ಖರ್ಚಿಗೆ ಕಾರಣವಾಗುವಂಥ ಯೋಜನೆಗಳನ್ನು ರೂಪಿಸ್ತೀರಿ. 4 ಜನರಿಗೆ ಅನುಕೂಲ ಆಗಲ್ಲ ಅಂತಹ ಯೋಜನೆಗಳಿಗೆ ಅಥವಾ ಅಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಮನಸ್ಸು ಹಾತೊರಿತಾ ಇರುತ್ತೆ. ಹಾಗಾಗಿನೇ ಜೀವನದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕಾದಂಥ ಸಮಯ ನಿಮಗೆ. ಹಾಗೆ ವೈವಾಹಿಕ ಜೀವನದಲ್ಲೂ ಕೂಡ ಸ್ವಲ್ಪ ತಪ್ಪು ತಿಳುವಳಿಕೆಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ಕಳತ್ರ ಸ್ಥಾನದಲ್ಲಿ ನಿಮಗೆ ರಾಹುವಿಗೆ 7ನೇ ಮನೆಯಲ್ಲಿ ಕೇತು ಇರೋದರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಅಷ್ಟೊಂದು ಸಾಮರಸ್ಯ ಇರಲ್ಲ. ಇನ್ನು ತಾಳ್ಮೆ ಕಳೆದುಕೊಳ್ಳುವಂತಹ ಸಂದರ್ಭಗಳು ಬಹಳಷ್ಟು ಇದೆ. ಒಬ್ಬರು ಒಂದು ಮಾತನ್ನು ಹೆಚ್ಚಾಗಾಡಿದ್ರೆ ನಿಮಗೆ ಕೋಪ ಬರುತ್ತೆ, ಮಾತಾಡದೇ ಇದ್ದರೂ ಕೂಡ ಕೋಪ ಬರುತ್ತೆ. ಅಂತಹ ಒಂದು ಸನ್ನಿವೇಶವನ್ನು ಬಹಳ ಸಮತೋಲನ ಸ್ಥಿತಿಯಲ್ಲಿ ನೀವು ತೂಗಿ ನೋಡಬೇಕಾಗತ್ತೆ. ಹಾಗೆ ಕೆಲಸದ ಸ್ಥಳಗಳಲ್ಲಿ ಮಾಡುವಂತಹ ತಪ್ಪುಗಳು, ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ಆತುರದ ಕೆಲಸಗಳು, ಇವುಗಳಿಂದ ಹಿನ್ನಡೆ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರ ಪ್ರಭಾವ ಬಹಳಷ್ಟು ಮಟ್ಟಿಗಿರುತ್ತೆ. ಅದರಲ್ಲೂ ಕೆಟ್ಟ ಹವ್ಯಾಸಗಳನ್ನು ಕಲಿಸುವಂತಹ ಸ್ನೇಹಿತರಿದ್ದಾರೆ. ಹಾಗೆ ನಿಮ್ಮ ಒಂದು ಶಿಸ್ತುಬದ್ಧ ಜೀವನದಲ್ಲಿ ಕೆಲವು ಅಸ್ತವ್ಯಸ್ತತೆಗಳನ್ನು ತರುವಂತಹ ಸ್ನೇಹಿತರು ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರ ಸಂಘವನ್ನು ಬಿಟ್ಟು ಯಾರು ಉತ್ತಮರಿದ್ದಾರೆ, ಯಾರು ಆಧ್ಯಾತ್ಮಿಕತೆಯ ಬಗ್ಗೆ ಧಾರ್ಮಿಕತೆಯ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ ಅಂಥವರ ಒಂದು ಸಂಸರ್ಗವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಯಾವುದೇ ರೀತಿಯ ಕೆಟ್ಟ ಹವ್ಯಾಸಗಳಿದ್ದರೆ ಅಥವಾ ಅಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಅವರನ್ನು ಎಷ್ಟು ಹತ್ತಿರಕ್ಕೆ ತರ್ತಿರೋ ಅಷ್ಟು ನಿಮಗೆ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿನೇ ಈ ಸ್ನೇಹಿತರ ಆಯ್ಕೆ ಬಹಳ ಸೂಕ್ಷ್ಮವಾಗಿರಬೇಕಾಗತ್ತೆ. ಇನ್ನು ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಕೆಲವೊಂದು ಮನಸ್ತಾಪಗಳಾಗುವಂಥದ್ದು ಇದೆ. ಹಾಗಾಗಿ ಅವುಗಳನ್ನೆಲ್ಲ ಮರೆತು ನಿಮ್ಮ ಹಿರಿಯರಿಗಾಗಿ, ನಿಮ್ಮ ತಂದೆ ತಾಯಂದ್ರಿಗಾಗಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ಅವರು ಹೇಳುವಂಥ ಕೆಲವು ಸಲಹೆ ಮಾರ್ಗದರ್ಶನಗಳನ್ನು ಕೇಳಿಸ್ಕೊಂಡು ಮುಂದುವರಿರಿ, ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ಈ ಕೇತುವಿನ ಈ ನಕ್ಷತ್ರ ಬದಲಾವಣೆ ಏನಿದೆ ಇದರಿಂದ ಈ 5 ರಾಶಿಯವರಿಗೆ ವಿಶೇಷವಾದಂತಹ ಪರಿಣಾಮಗಳು ಒದಗಿ ಬರ್ತಾ ಇದೆ.
ಹಾಗಾಗಿ ವ್ಯಾಪಾರ, ವ್ಯವಹಾರ, ಹಣಕಾಸಿನ ಚಟುವಟಿಕೆ, ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರ, ಇದರಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ 5 ರಾಶಿಯವರು ಕೂಡ ಪ್ರತಿನಿತ್ಯ ನೀವು ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗಾಗಿ ಕೇತುವನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅಥವಾ ಕೇತುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಗಣಪತಿಯ ಪೂಜೆಯನ್ನು ಮಾಡಬೇಕು. ಇದು ಕಡ್ಡಾಯವಾಗಿ ಮಾಡಲೇಬೇಕು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳ್ತಾ, ಆರೋಗ್ಯಪೂರ್ಣವಾದಂತಹ ಅಷ್ಟೇ ಸಮೃದ್ಧವಾದಂತಹ ಜೀವನ ತಮ್ಮದಾಗಲಿ, ಒಳ್ಳೆಯದಾಗಲಿ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 9ಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 9ರ ಸ್ಥಾನ ಭಾಗ್ಯಸ್ಥಾನ ಇದು. ಹಾಗಾಗಿನೇ ಒಂದು ಸಂಪತ್ತಿಗಾಗಲಿ ಅಥವಾ ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಿಂದ ಬರುವಂಥ ಲಾಭಕ್ಕಾಗಲಿ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಹಾಗಾಗಿ ಯಾವುದೂ ಕೂಡ ನಿಮಗೆ ಸುಲಭವಾಗಿ ಈ ದಿನ ಸಿಕ್ಕಲ್ಲ. ಸ್ವಲ್ಪ ಶ್ರಮಪಟ್ಟೆ ಅಂಥದ್ದನ್ನು ನಿಮ್ಮದಾಗಿಸ್ಕೊಳ್ಬೇಕು. ಆದರೆ ಒಂದು ಕಡೆ ಲಾಭ ಬಂದರೆ ಮತ್ತೊಂದು ಕಡೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ಅದರಲ್ಲೂ ಕೈಮೀರಿ ಈ ದಿನ ವೆಚ್ಚ ಆಗುವಂಥದ್ದು. ಹಾಗೆ ಇಂಥ ವೆಚ್ಚಗಳನ್ನು ನೋಡಿದಾಗ ಮನಸ್ಸಿಗೆ ಸ್ವಲ್ಪ ಬೇಸರಗಳು ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡುವಂಥ ಒಂದು ಸಂದರ್ಭ ಇದೆ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ವಿವಾದಗಳು ಉಂಟಾಗುವಂಥದ್ದು ಇದೆ. ಮಾತಿಗೆ ಮಾತು ಬೆರೆಯುತ್ತೆ. ಈ ಮಾತಿನಿಂದ ವಾದ ವಿವಾದಗಳು ಆಗುವಂಥದ್ದು. ಹಾಗಾಗಿನೇ ಈ ಮನಸ್ತಾಪ, ಮನಸ್ಸಿಗೆ ಒಂದು ರೀತಿಯಲ್ಲಿ ಚಿಂತೆ ಮೂಡುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ನಿಮ್ಮ ವೃತ್ತಿಯಾಗಲಿ, ನಿಮ್ಮ ವ್ಯಾಪಾರದ ಒಂದು ವಿಶೇಷತೆಗಳಾಗಲಿ ಅಷ್ಟೊಂದು ಶೀಘ್ರಗತಿಯಲ್ಲಿ ನಡೆಯಲ್ಲ, ನಿಧಾನವಾಗಿ ನಡೆಯುವಂಥದ್ದು. ಫಲಿತಾಂಶಗಳು ಕೂಡ ಬಹಳ ನಿಧಾನವಾಗಿ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ನಿಮ್ಮ ತಾಯಿಯವರ ಆರೋಗ್ಯ ಕೂಡ ಈ ದಿನ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಹಾಗಾಗಿ ಕೆಲಸಗಳ ಒತ್ತಡ ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಿಮ್ಮ ಕುಟುಂಬದವರನ್ನು ಹಿತರಕ್ಷಣೆ ಮಾಡುವಂಥದ್ದು, ಅವರ ಶುಶ್ರೂಷೆ, ಅವರ ಯೋಗಕ್ಷೇಮ ನೋಡಿಕೊಳ್ಳುವಂಥದ್ದು, ಈ ಜವಾಬ್ದಾರಿಗಳು ಕೂಡ ನಿಮಗೆ ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಮನಃಶಾಂತಿ ಸ್ವಲ್ಪ ಕಡಿಮೆ ಇರುವಂಥದ್ದು. ಅದು ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ನೀವು ಭಗವಂತನ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಷ್ಟಗಳು ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ಲಾಟ್ರಿ, ಜೂಜು, ಬೆಟ್ಟಿಂಗ್ಸ್ ಕಟ್ಟುವಂಥದ್ದು, ಯಾವುದೇ ರೀತಿಯ ಸ್ಪರ್ಧೆ, ಇಂಥದ್ರಲ್ಲಿ ನೀವು ಚಾಲೆಂಜಿಂಗಾಗಿ ಭಾಗವಹಿಸುವಂಥವ್ರು ಏನಾದರೂ ಆಗಿದ್ದರೆ ನಿಮಗೆ ನಷ್ಟ ಗ್ಯಾರಂಟಿ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಸ್ವಲ್ಪ ಸ್ಪರ್ಧೆಯಿಂದ ಕೂಡಿರುವಂಥದ್ದು, ಹೆವಿ ಕಾಂಪಿಟೇಷನ್ ಇರುವಂಥ ದಿನ ಇದು. ನೀವು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅದಕ್ಕೆ ಪ್ರತಿಯಾಗಿ ನಿಮಗೆ ಒಂದು ಸ್ಪರ್ಧೆ ಎದುರಾಗುವಂಥದ್ದು ಇದೆ. ಹಾಗಾಗಿ ಸ್ಪರ್ಧೆಯನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ರೂಢಿಸ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಈ ದಿನ ಬೆಳಗಿನಿಂದಲೇ ಸ್ಮರಣೆ ಮಾಡ್ಕೊಳ್ತಾ ಇರಿ. ನಿಮಗೆ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗಲ್ಲ. ಏನೋ ಒಂದು ತೊಂದರೆ, ಅಡಚಣೆಗಳು ಇರುತ್ತೆ. ಅನ್ನೆಸೆಸರಿ ಪ್ರಯಾಣ ಮಾಡಬೇಕು, ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಗೆ ಈ ದಿನ ನಿಮಗೆ ಸಿಕ್ಕುವಂತಹ ಸ್ನೇಹಿತರಾಗಲಿ ಅಥವಾ ಬಂಧುಗಳಾಗಲಿ ಅವರು ಕೂಡ ಒಂದು ರೀತಿಯಲ್ಲಿ ಎನರ್ಜಿಯನ್ನು ಕಳ್ಕೊಂಡಿರೋವಂಥವ್ರೆ, ನೆಗೆಟಿವ್ ಥಾಟ್ಸ್ ಇರುವಂಥವ್ರು. ಹಾಗಾಗಿ ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ತಾರ್ಕಿಕತೆಯನ್ನು ಅಳವಡಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗಲ್ಲ. ಹಾಗಾಗಿ ಹರಕೆಯ ಕುರಿಯಂತೆ ಈ ದಿನ ನೀವು ಇರುವಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗೆ ನಿಸ್ವಾರ್ಥವಾಗೇನೋ ಸೇವೆ ಮಾಡ್ತೀರಿ, ಆದರೆ ಅದರಿಂದ ಬರುವಂಥ ಫಲ ನಿಮಗೆ ಕಡಿಮೆ. ಇನ್ನು ಈ ದಿನ ಯಾವುದೋ ಒಂದು ವಿಚಾರಕ್ಕೆ ಒಂದು ಸಾರಥಿಯಾಗುವಂಥ ಯೋಗ ಇದೆ. ಒಂದು ಒಳ್ಳೆ ಲೀಡರ್ ಆಗ್ಬೋದು. ಆದರೆ ಈ ದಿನ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಮರೆತು ಸಮಷ್ಟಿಗಾಗಿ ಕೆಲಸ ಮಾಡಿ. ನಿಮ್ಮ ಸಮಸ್ಯೆಗಿಂತಲೂ ದೊಡ್ಡದಾದ ಸಮಸ್ಯೆಯನ್ನು ಹೊಂದಿರುವಂಥ ಜನ ಇದ್ದಾರೆ. ಆದರೆ ಅವರನ್ನು ನೀವು ಈ ದಿನ ಜ್ಞಾಪಿಸ್ಕೊಳ್ಬೇಕು. ಅವರಿಂದ ಕೆಲವು ಪಾಠಗಳನ್ನು ಕಲಿತ್ಕೊಳ್ಬೇಕು. ಅದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮಗೆ ಕಳತ್ರ ಸ್ಥಾನದಲ್ಲಿದ್ದಾನೆ. 7ರಲ್ಲಿ ಚಂದ್ರ ಇದ್ದರೆ ಕುಟುಂಬಸ್ಥರ ಬೆಂಬಲ ಇದೆ. ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಮಾತು, ಅವರ ಸಹಕಾರ ಈ ದಿನ ನಿಮಗೆ ವಿಶೇಷವಾದಂಥ ಬಲವನ್ನು ತಂದುಕೊಡುತ್ತೆ. ಹಾಗೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ, ಯಾವುದೇ ರೀತಿಯ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಗಳಿಸ್ಕೊಳ್ತೀರಿ ಈ ದಿನದಲ್ಲಿ. ಅಷ್ಟರ ಮಟ್ಟಿಗೆ ಈ ದಿನ ನಿಮಗೆ ಆಶಾದಾಯಕವಾಗಿರುವಂಥ ದಿನ. ಹಾಗೆ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುವಂಥದ್ದು, ಇದು ನಿಮ್ಮ ವೆಚ್ಚವನ್ನು ಕಡಿಮೆ ಮಾಡುತ್ತೆ, ನಷ್ಟವನ್ನು ತಡೆಯುತ್ತೆ. ಹಾಗಾಗಿನೇ ಬಹಳ ಬೇಗ ಫಲಿತಾಂಶ ಸಿಕ್ಕಿದಾಗ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ, ಜೊತೆಗೆ ಮತ್ತಷ್ಟು ಕೆಲಸ ಮಾಡುವಂಥ ಉತ್ಸಾಹ ಕೂಡ ಹೆಚ್ಚಾಗುತ್ತೆ. ಇನ್ನು ಈ ದಿನದಲ್ಲಿ ನೀವು ಹೊರಗಿನವರು ಕೂಡ ನಿಮಗೆ ಸಂಬಂಧಿಕರಾಗಿರ್ತಾರೆ. ಅವರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲೂ ಕೂಡ ಈ ದಿನ ಹೆಚ್ಚಿನ ವ್ಯವಹಾರ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ದಿನ ಏನೇ ಸಂಭವಿಸಿದ್ರೂ ಕೂಡ ಅದು ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ಇಟ್ಕೊಳ್ಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಕೆಲವೊಂದು ಏರಿಳಿತಗಳ ಮಧ್ಯೆಯೂ ಕೂಡ ನಿಮಗೆ ಒಳಿತಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅಂಥದ್ದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಈ ದಿನ ಗಮನಿಸಬೇಕು. ಹಾಗೆ ಈ ದಿನ ದೇವಾಲಯ ಭೇಟಿ ನೀಡುವಂಥದ್ದು ಅಥವಾ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಯೋಗ ಕೂಡ ಇದೆ. ಇದರ ಜೊತೆಗೆ ಹೊಸ ವಾಹನ, ಹೊಸ ವಸ್ತ್ರ, ಉಡುಪು, ಏನೋ ಒಂದು ಹೊಸ ಉಪಕರಣ ಈ ದಿನ ನಿಮ್ಮ ಕೈಯಲ್ಲಿರುತ್ತೆ. ಅದನ್ನು ಬಳಸ್ತೀರಿ. ಅದು ಕೂಡ ನಿಮಗೆ ಸಂತೋಷವನ್ನು ಇಮ್ಮಡಿಗೊಳಿಸುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮ್ಮ ಸಮೃದ್ಧಿಗೆ ದ್ಯೋತಕವಾಗಿ ಇರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಮಹಾವಿಷ್ಣುವಿನ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಶತ್ರು ಸ್ಥಾನ. ಹಾಗಾಗಿನೇ ಈ ದಿನ ನಿಮ್ಮ ಒಳಗಿರುವಂಥ ಶತ್ರುಗಳನ್ನು, ನಿಮ್ಮ ಹೊರಗಿರುವಂಥ ಶತ್ರುಗಳನ್ನು ನಿಯಂತ್ರಣ ಮಾಡ್ಕೊಳ್ತೀರಿ. ಹಾಗೆ ಈ ದಿನದ ಆಸೆ ಆಕಾಂಕ್ಷೆಗಳಲ್ಲಿ ಒಂದು ನಿಯಂತ್ರಣ ಅನ್ನುವಂಥದ್ದು ಇರುತ್ತೆ. ಹಾಗೆ ಬಹಳ ಪ್ರಬುದ್ಧವಾಗಿರುವಂಥ ಮಾತು, ಅಷ್ಟೇ ಉತ್ತಮವಾಗಿರುವಂಥ ತೀರ್ಮಾನ ಹೇಳುವಂಥ ಸನ್ನಿವೇಶಗಳು ಕೂಡ ಒದಗಿ ಬರುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದಂಥ ಬದಲಾವಣೆಗಳು ಕೂಡ ಕಂಡುಬರುವಂಥದ್ದು ಇದೆ. ಎಂತಹ ಬದಲಾವಣೆಗಳಿಗೆ ನೀವು ಪ್ರಯತ್ನ ಪಡ್ತಾ ಇದ್ದೀರೋ ಅದು ವಿಶೇಷವಾಗಿ ಈ ದಿನ ನಿಮಗೆ ದಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳು ನಿರೀಕ್ಷಿತ ಫಲಿತಾಂಶವನ್ನು ಸಾಧಿಸ್ಕೊಳ್ತೀರಿ. ಹಾಗಾಗಿ ಒಂದು ಗುರಿಯನ್ನು ಇಟ್ಕೊಂಡ್ರೆ ಈ ದಿನ ಬಹಳ ಸುಲಭವಾಗಿ ಅದನ್ನು ತಲುಪುವಂಥದ್ದು ಇದೆ. ಹಾಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುತ್ತೆ. ಇನ್ನು ದೈಹಿಕ ಆರೋಗ್ಯದ ಬಗ್ಗೆ ಒಂದು ವ್ಯಾಯಾಮ ಇರಲಿ, ಒಳ್ಳೆಯ ಚಿಂತನೆ ಇರಲಿ, ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಧನಾತ್ಮಕವಾದಂಥ ಪ್ರಭಾವ ಬೀರುವಂಥ ಅಂಶಗಳನ್ನು ಅಳವಡಿಸ್ಕೊಳ್ಳುವಂಥದ್ದಾಗಲಿ ಈ ದಿನದಲ್ಲಿ ಕಾಣಿಸುತ್ತೆ. ಒಟ್ಟಾರೆ ನಾಳಿನ ಜೀವನಕ್ಕೆ ಈ ದಿನ ಅಡಿಪಾಯ ಹಾಕ್ಕೊಳ್ತೀರಿ. ಅದು ಹಣದ ವಿಚಾರ ಅಥವಾ ಆರೋಗ್ಯದ ವಿಚಾರ ಆಗ್ಬೋದು. ಇನ್ನು ಈ ದಿನದಲ್ಲಿ ಸೋಮಾರಿತನ, ಮೈಗಳತನ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಏಕೆಂತ ಹೇಳಿದ್ರೆ ನಿಮ್ಮನ್ನು ಪ್ರೇರೇಪಿಸುವಂಥ ಒಂದು ಶಕ್ತಿ ಒಂದು ಅಗೋಚರವಾಗಿ ನಿಮ್ಮನ್ನು ಎಚ್ಚರಿಸ್ತಾ ಇರುತ್ತೆ. ಹಾಗೆ ಈ ದಿನ ಸಹೋದ್ಯೋಗಿಗಳ ಮಧ್ಯೆ ಬಹಳ ಬೇಡಿಕೆ ಇರುವಂಥ ವ್ಯಕ್ತಿಯಾಗಿ ಇರ್ತೀರಿ. ಹಾಗಾಗಿ ನಿಮಗೆ ಈ ದಿನ ಫುಲ್ ಡಿಮ್ಯಾಂಡ್, ನಿಮ್ಮ ಒಂದು ಮಾತಿಗೂ ಕೂಡ ಅಷ್ಟೇ ಆಕರ್ಷಣೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಇದು ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿನೇ ಈ ದಿನ ನೀವು ಪಾಲುದಾರರ ಜೊತೆಯಲ್ಲಿ ವ್ಯವಹಾರ ಮಾಡ್ತಾಯಿದ್ರೆ, ವ್ಯಾಪಾರ ಮಾಡ್ತಾಯಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಅಲ್ಲಿ ಮೋಸ ಆಗುತ್ತೆ. ಇನ್ನು ಮಕ್ಕಳ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಕೂಡ ಎಡವಟ್ಟಾಗುತ್ತೆ. ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರುವಂಥ ತೀರ್ಮಾನ ಅಲ್ಲ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯ ಮೇಜರ್ ಡಿಸಿಷನ್ಗೆ ಕೈ ಹಾಕಬೇಡಿ. ಇದ್ದುದರಲ್ಲೇ ದಿನ ಕಳೆಯುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಳಿ. ಹಾಗೆ ಈ ದಿನ ವ್ಯಾಪಾರದ ವಿಚಾರದಲ್ಲೂ ಕೂಡ ಕೆಲವೊಂದು ವಿವಾದಗಳು ಉಂಟಾಗುತ್ತೆ. ನಿಮ್ಮ ಕ್ಲೈಂಟ್ಸೇ ನಿಮಗೆ ಎದುರಾಗಿ ನಿಲ್ಲಬಹುದು. ನಿಮ್ಮ ಗಿರಾಕಿಗಳಾಗಲಿ, ನಿಮಗೆ ಬೇಕಾಗಿರುವಂಥ ವ್ಯಕ್ತಿಗಳಾಗಲಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡುವಂಥವರಿದ್ದಾರೆ. ಹಾಗಾಗಿ ಎಲ್ಲಿಯವರೆಗೆ ನಿಮ್ಮ ಮೇಲೆ ಪ್ರಶ್ನೆಯನ್ನು ಮಾಡ್ತಾರೋ ಅಲ್ಲಿಯವರೆಗೆ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಇರಲ್ಲ.
ಹಾಗಾಗಿನೇ ಈ ದಿನ ಆದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಕ್ಲಾರಿಟಿಯನ್ನು ಇಟ್ಕೊಳ್ಳಿ. ಇನ್ನು ನಿರುದ್ಯೋಗದ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ನಿರುತ್ಸಾಹ ಇದೆ, ಅಷ್ಟೊಂದು ವಿಶೇಷ ರೀತಿಯಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ಆದಾಯದ ಮಾರ್ಗಗಳು ಕೂಡ ನಿಧಾನವಾಗುವಂಥದ್ದು, ಆದಾಯಕ್ಕಿಂತ ಈ ದಿನ ಖರ್ಚು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಾರ್ಥತೆ, ಕೆಲವೊಮ್ಮೆ ದಬ್ಬಾಳಿಕೆಯ ಸ್ವಭಾವ ಕೂಡ ಇರುತ್ತೆ. ಏಕೆಂದರೆ ನಿಮಗೆ ಈ ದಿನದಲ್ಲಿ ವಿಶೇಷವಾಗಿ ಕೆಲವು ಗ್ರಹಗಳ ದೃಷ್ಟಿ ಸರಿಯಿಲ್ಲದೆ ಇರೋದರಿಂದ ಒಂದು ರೀತಿಯಲ್ಲಿ ಒಂದು ಸೆಲ್ಫ್ ಸೆಂಟರ್ಡ್ ಆಗಿ ಇದ್ಬಿಡ್ತೀರಿ ಈ ದಿನದಲ್ಲಿ. ಅಂದರೆ ಸ್ವಾರ್ಥ ವ್ಯಕ್ತಿಯಾಗಿ ಇರುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದಲೇ ಕೆಲವೊಂದು ವ್ಯಕ್ತಿಗಳನ್ನು ದೂರ ಮಾಡ್ಕೊಳ್ತೀರಿ. ಗೆಳೆತನ ಅನ್ನುವಂಥದ್ದು ಈ ದಿನ ಸ್ವಲ್ಪ ದೂರದಲ್ಲೇ ವ್ಯವಹಾರ ಮಾಡುವಂಥ ಪರಿಸ್ಥಿತಿ ಒದಗಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಭೈರವನ ಸ್ಮರಣೆ ಮಾಡುವಂಥದ್ದು, ಮಂತ್ರ ಗೊತ್ತಿದ್ದರೆ, ಶ್ಲೋಕ ಗೊತ್ತಿದ್ದರೆ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಸುಖಸ್ಥಾನ, ಮಾತೃಸ್ಥಾನ ಇದು. ಹಾಗೆ ಕೆಲವರು ಇದನ್ನು ವಿದ್ಯಾಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂಥ ದಿನ. ಅದರಲ್ಲೂ ಪರೀಕ್ಷೆ ಏನಾದರೂ ಬರಿತಾ ಇದ್ದರೆ ಈ ದಿನ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಗಣಪತಿಯನ್ನು ಆರಾಧನೆ ಮಾಡ್ತಾ ಮುಂದುವರಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ವಿಶೇಷ ಮುತುವರ್ಜಿ ಇದೆ, ಆಸೆ ಇದೆ, ಆಸಕ್ತಿ ಇದೆ, ಕೆಲಸ ಮಾಡಬೇಕು ಅನ್ನುವಂಥ ಉತ್ಸಾಹ ಇದೆ. ಆದರೆ ಕೆಲವೊಂದು ಸನ್ನಿವೇಶಗಳು ಅಷ್ಟೊಂದು ಪೂರಕವಾಗಿರಲ್ಲ. ಹಾಗಾಗಿನೇ ಪ್ರತಿ ವಿಚಾರದಲ್ಲೂ ಕೂಡ ಸಾಧಕ ಬಾಧಕಗಳನ್ನು ಈ ದಿನ ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ದೊಡ್ಡ ಕೆಲಸವನ್ನು ಮಾಡ್ತೀರಿ, ಆದರೆ ಯಶಸ್ಸು ಸ್ವಲ್ಪ ಕಡಿಮೆ ಇರುವಂಥದ್ದು. ಹಾಗಾಗಿ ಬಹಳಷ್ಟು ಪ್ರಯತ್ನ ಮಾಡುವಂಥ ಕೆಲಸ ಕಾರ್ಯಗಳಿಂದ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಇನ್ನು ಪ್ರೀತಿಗೆ ಚಂದ್ರಕಾರಕ, ಪ್ರೇಮಕ್ಕೆ ಶುಕ್ರಕಾರಕ ಅನ್ನುವಂಥ ಒಂದು ಮಾತಿದೆ. ಹಾಗಾಗಿ ಇವೆರಡರ ಯೋಗ ನಿಮಗೆ ಚೆನ್ನಾಗಿದೆ. ಆದರೆ ಈ ದಿನದಲ್ಲಿ ನಿಮ್ಮ ಆತುರದ ನಿರ್ಧಾರದಿಂದ ಕೆಲವೊಂದು ಸೌಲಭ್ಯಗಳಿಂದ ವಂಚಿತರಾಗ್ತೀರಿ. ಕೈಗೆ ಬಂದ ತುತ್ತು ಬಾಯಿಗೆ ಇರಲ್ಲ, ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಈ ದಿನ ಸೇವಾ ಮನೋಭಾವ ಜಾಸ್ತಿ ಇದೆ. ಅದರಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು, ದಾನ ಧರ್ಮಾದಿಗಳನ್ನು ಮಾಡುವಂಥ ವಿಚಾರಗಳು ಕೂಡ ಈ ದಿನದಲ್ಲಿರುತ್ತೆ. ಇದೇ ನಿಮಗೆ ಸಮಾಧಾನವನ್ನು ತರುವಂಥದ್ದು. ಹಾಗಾಗಿ ನೀವು ಎಷ್ಟೇ ಒಂದು ಸೇವೆಯನ್ನು ಜನಗಳಿಗೆ ಮಾಡಿ ಅವರಿಗೆ ತೃಪ್ತಿ ಇರಲ್ಲ. ಆದರೆ ಭಗವಂತನಿಗೆ ಸ್ವಲ್ಪ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರು, ಭಗವಂತನ ಸೇವೆಯನ್ನು ಮಾಡಿದ್ರೂ ನಿಮಗೆ ತೃಪ್ತಿ ಇರುತ್ತೆ. ಹಾಗಾಗಿ ನಿಮ್ಮ ತೃಪ್ತಿಗಾಗಿ, ನಿಮ್ಮ ಸಂತೋಷಕ್ಕಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇಲ್ಲಿ ತೃತೀಯ ಅಂತ ಹೇಳಿದ್ರೆ ಪರಾಕ್ರಮ ಸ್ಥಾನ, ಕೀರ್ತಿ ಸ್ಥಾನ. ಹಾಗಾಗಿ ಕೆಲಸ ಕಾರ್ಯಗಳಿಂದ ನಿಮಗೆ ಹೆಚ್ಚು ಗೌರವ ಸಿಕ್ಕತ್ತೆ. ಜೊತೆಗೆ ಬರಬೇಕಾದಂಥ ಹಣ ಕೂಡ ಒದಗಿ ಬರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನದ ಪ್ರಯಾಣ ಏನಿದೆ ಅದು ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ಮಾನಸಿಕ ಕಿರಿಕಿರಿ ಕಡಿಮೆ ಆಗುತ್ತೆ. ಮುಕ್ತವಾಗಿ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಬೆರೆಯುವಂಥದ್ದು ಇದೆ. ಇದರಿಂದ ಸ್ನೇಹಿತರ ಜೊತೆಯಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳು ಕೂಡ ದೂರ ಆಗುತ್ತೆ. ಇನ್ನು ಆತ್ಮೀಯರ ಸಲಹೆ ಮಾರ್ಗದರ್ಶನ ನಿಮಗೆ ಅಡಿಗಡಿಗೂ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಹೊಸ ಹೊಸ ಉದ್ಯಮವನ್ನು, ಹೊಸ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಾಂದರೆ ಸಂಕಲ್ಪನಾದರೂ ಮಾಡ್ಕೊಳ್ತೀರಿ, ನಾಳೆಯಿಂದ ಈ ಕೆಲಸ ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು. ಇನ್ನು ಈ ದಿನ ಹಠಾತ್ತಾಗಿ ಹಣಕಾಸಿನ ಲಾಭವನ್ನು ನೋಡುವಂಥದ್ದು ಕೂಡ ಇದೆ. ಇಲ್ಲಿಯವರೆಗೆ ಖರ್ಚು ಅಂತ ಹೇಳ್ತಾ ಇದ್ದಂಥವರು ಈ ದಿನ ಸ್ವಲ್ಪ ಲಾಭದ ರಹದಾರಿಯನ್ನು ನೋಡ್ತೀರಿ. ಹಾಗೆ ಈ ದಿನ ಪ್ರೇಮಿಗಳಿಗೆ ಉತ್ಸಾಹದಾಯಕವಾದಂಥ ವಾತಾವರಣ ಇದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಬಾಲ್ಯದ ಗೆಳೆಯರ ಮಿಲನ ಇರ್ಬೋದು, ಅವರ ಜೊತೆ ಒಂದು ಸಂವಹನ, ಅವರ ಭೇಟಿ ನಿಮಗೆ ಹೆಚ್ಚಿನ ಎನರ್ಜಿಯನ್ನು ತರುತ್ತೆ. ಬಾಲ್ಯದ ವಿಚಾರಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು ನಿಮ್ಮ ಒಂದು ಅನುಭವಕ್ಕೆ ಈ ದಿನ ಒಂದು ಸಂಸ್ಕಾರ ರೂಪದಲ್ಲಿ ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ. ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ತೃಪ್ತಿಯನ್ನು ಕಾಣುವಂಥ ದಿನ, ಕೊರತೆಯನ್ನು ಇಲ್ಲ. ಹಾಗೆ ಈ ದಿನ ಇದ್ದುದರಲ್ಲೇ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ತೀರಿ. ಅದು ನಿಮ್ಮ ಒಂದು ನೈಜ ಸ್ವಭಾವವನ್ನು ತೋರಿಸುತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬಕ್ಕಾಗಿ ಈ ದಿನ ವೆಚ್ಚಗಳು ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ಕುಟುಂಬಸ್ಥರಿಂದಲೇ ಅಸಹಕಾರ ಇರುವಂಥದ್ದು. ಹೊರಗಿನವರಿಂದ ಸಹಕಾರ ಪಡ್ಕೊಳ್ಬೋದು, ಆದರೆ ಒಳಗಿನ ಸಹಕಾರ ಏನಿದೆ, ಈ ಆತ್ಮವಿಶ್ವಾಸದ ಮಟ್ಟದ ಸಹಕಾರ ನಿಮಗೆ ಕೊರತೆಯ ರೂಪದಲ್ಲಿರುತ್ತೆ ಈ ದಿನ. ಹಾಗೆ ಈ ದಿನ ಉದ್ಯೋಗದಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ಅಷ್ಟೊಂದು ಆಸಕ್ತಿದಾಯಕವಾದಂಥ ದಿನ ಅಲ್ಲ, ಸರ್ವೇ ಸಾಧಾರಣವಾಗಿರುವಂಥ ಒಂದು ದಿನ. ಹಾಗೆ ಈ ದಿನ ನೀವು ಯಾಕೋ ಏನೋ ಭ್ರಮೆಗೆ ಬಿದ್ದವರಂತೆ ಇರ್ತೀರಿ. ಕೆಲವೊಂದು ವಿಚಾರಗಳು ಭಾವನಾತ್ಮಕವಾಗಿ ನಿಮ್ಮನ್ನು ಆಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯ ಜೊತೆಗೆ ಒಂದು ಆಸೆ ಕೂಡ ಇರುತ್ತೆ. ಆದರೆ ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಒಂದು ಕಡಿವಾಣವನ್ನು ಹಾಕ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕತ್ತೆ. ನಿಮ್ಮ ಪ್ರಗತಿಗೆ, ಮುಂದಿನ ಓದಿಗೆ, ಮುಂದಿನ ಬದುಕಿಗೆ ಬೇಕಾಗಿರುವಂಥ ಕೆಲವು ಸಲಹೆಗಳು ಕೂಡ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಹೊಸದಾಗಿ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಇದೆ. ಇದು ನಿಮಗೆ ಹೆಚ್ಚಿನ ಅನುಭವವನ್ನು ಕೂಡ ತಂದುಕೊಡುತ್ತೆ. ಒಟ್ಟಾರೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಇನ್ನು ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಕಾರಾತ್ಮಕವಾಗಿರುವಂಥ ದಿನ. ಅಂದರೆ ಎಲ್ಲದರಲ್ಲೂ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಫಲಿತಾಂಶವನ್ನು ನೋಡ್ತೀರಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಸಿಕ್ಕುವಂಥ ಒಂದು ಸಹಕಾರ ಬಹಳಷ್ಟು ಮಟ್ಟಿಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತೆ. ಅದರಲ್ಲೂ ಸಂದರ್ಭೋಚಿತವಾದಂಥ ಸಮಯೋಚಿತವಾದಂಥ ಒಂದು ಸಹಕಾರ ಅದು. ಹಾಗೆ ಈ ದಿನ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸಿದೆ. ಹಾಗಾಗಿ ಚಿಕ್ಕದಕ್ಕೆ ಆಸೆ ಪಡಲ್ಲ, ಚಿಕ್ಕದರಲ್ಲಿ ಸೆಟ್ಲಾಗಲ್ಲ, ಹೊಡೆದ್ರೆ ಭಂಡಾರ ಹೊಡಿಬೇಕು ಅನ್ನುವಂಥ ತತ್ವದ ದಿನ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ಆಗುವಂಥದ್ದು ಇದೆ. ಅದು ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಿ. ಹಾಗಾಗಿಯೇ ಅಂಥ ಬದಲಾವಣೆಗಳಿಗೆ ಈ ದಿನ ಹೊಂದಿಕೊಳ್ಳುವಂಥದ್ದು, ಹಾಗೆ ಆ ಬದಲಾವಣೆಯೇ ನಿಮ್ಮ ಜೀವನದಲ್ಲಿ ಒಂದು ನವ ಚೈತನ್ಯವನ್ನು ತರುವಂಥದ್ದು ಕೂಡ ಇದೆ. ಇನ್ನು ಮಕ್ಕಳ ವಿಚಾರವಾಗಿ ಈ ದಿನ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಪ್ರಮುಖವಾದಂಥ ತೀರ್ಮಾನಗಳು ಇರುವಂಥದ್ದು. ಹಾಗೆ ಮಕ್ಕಳಿಗಾಗಿ ಈ ದಿನ ಸ್ವಲ್ಪ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಅದಕ್ಕಾಗಿಯೇ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನದಲ್ಲಿ ಸಣ್ಣ ಪುಟ್ಟ ವಿವಾದಗಳಿಂದ ದೂರ ಇದ್ದಂತಹ ಸ್ನೇಹಿತರು ಹತ್ತಿರ ಬರ್ತಾರೆ, ಬಂಧುಗಳ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ಈ ದಿನ ನೀವು ತುಂಬ ಹೊಂದಾಣಿಕೆಯಿಂದ ಹೋಗುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಇನ್ನೊಬ್ಬರ ತಪ್ಪನ್ನು ಹುಡುಕುವಂತಹ ಸ್ವಭಾವ ಏನಾದರೂ ಇದ್ದರೆ ಅದನ್ನು ನಿಲ್ಲಿಸ್ಬಿಡಿ. ಏಕೆಂದರೆ ತಪ್ಪನ್ನು ಮಾಡುವಂಥ ವ್ಯಕ್ತಿ ತನ್ನ ಸ್ವ ಅನುಭವದಿಂದ ಕೆಲವೊಂದು ವಿಚಾರಗಳನ್ನು ಒಳ್ಳೆಯದನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಹಾಗಾಗಿಯೇ ಎಂದಿಗೂ ಕೂಡ ಈ ಕೆಟ್ಟ ಹವ್ಯಾಸಗಳಿರುವಂಥ ವ್ಯಕ್ತಿ ಕೆಟ್ಟತನದಲ್ಲೇ ಇರಲ್ಲ, ಯಾರದೋ ಪ್ರಭಾವಕ್ಕೆ ಒಳಗಾಗಿ ಬದಲಾವಣೆಗೂ ಅವಕಾಶಗಳನ್ನು ಕಲ್ಪಿಸ್ಕೊಂಡಿರ್ತಾನೆ. ಹಾಗಾಗಿ ನಿಮ್ಮ ನಿರ್ಧಾರಗಳನ್ನು ತುಸು ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಈ ದಿನದಲ್ಲಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿಯೇ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ಹಾಗೆ ನೀವು ಮಾಡುವಂಥ ಪ್ರತಿ ಚಟುವಟಿಕೆಯಲ್ಲೂ ಕೂಡ ಬಹಳ ನಿಧಾನವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ದಿನದ ಖರ್ಚು ವೆಚ್ಚಗಳು ಕೂಡ ನಿಮಗೆ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥ ಸನ್ನಿವೇಶವನ್ನು ಸೃಷ್ಟಿಸ್ಬಿಡತ್ತೆ. ಹಾಗಾಗಿಯೇ ಈ ದಿನ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಏನಿದೆ ಅದಕ್ಕೆ ಖಡಾಖಂಡಿತವಾಗಿ ನೀವು ಕಡಿವಾಣವನ್ನು ಹಾಕಬೇಕಾಗತ್ತೆ. ಹಾಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಹೆಚ್ಚುವಂಥ ಕೆಲಸಗಳನ್ನು ಮಾಡ್ತೀರಿ. 4 ಜನರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡುವಂಥ ಯೋಗ ಈ ದಿನ ಇದೆ. ಹಾಗೆ ಈ ದಿನ ಸ್ಪಿರಿಚುಯಲ್ ಆಗಿರುವಂಥ ಕೆಲಸಗಳು, ಆಧ್ಯಾತ್ಮಿಕವಾದಂಥ ಕಾರ್ಯಗಳನ್ನು ಮಾಡುವಂಥ ಯೋಗ ಇದೆ, ಅದರಲ್ಲಿ ಮುಂದುವರಿತೀರಿ.
ಇನ್ನು ವಿಶೇಷವಾಗಿ ಈ ದಿನ ಬಹುಮುಖ ಪ್ರತಿಭೆ ಇರುವಂಥ ನೀವು ಕೆಲವೊಂದು ವಿಶೇಷ ಸನ್ನಿವೇಶಗಳನ್ನು ಜಯಿಸುವಂಥದ್ದು, ಹಾಗೆ ಕೆಲವೊಂದು ಮಾರ್ಪಾಟುಗಳನ್ನು ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಅವರ ಒಂದು ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ನಿಮ್ಮ ಸ್ನೇಹಿತರ ಬೇಡಿಕೆಗಳನ್ನು ಬಹಳ ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಅವರ ಹಣಕಾಸಿನ ನೆರವಿರ್ಬೋದು ಅಥವಾ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥ ವಿಚಾರಗಳಿರ್ಬೋದು. ಇದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಕಡಾಖಂಡಿತವಾದಂತಹ ಒಪ್ಪಂದಗಳು ಇರಬೇಕು. ಕೆಲವೊಂದು ರಹಸ್ಯವಾಗಿ ಮಾಡಿಕೊಳ್ಳುವಂಥ ಒಪ್ಪಂದಗಳು, ಅದನ್ನು ಆದಷ್ಟು ಬಯಲು ಮಾಡುವಂಥದ್ದು ಈ ದಿನದಲ್ಲಿ, ಅಂದರೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು. ಹಾಗೆ ವಿಶೇಷವಾಗಿ ಈ ದಿನ ಗುರು ಹಿರಿಯರಲ್ಲಿ ಭಕ್ತಿ ಭಾವವನ್ನು ತೋರಿಸುವಂಥ ಒಂದು ಪ್ರಯತ್ನ ಕೂಡ ಆಗಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಭಕ್ತಿಯಿಂದ ಶ್ರೀಕೃಷ್ಣ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ವ್ಯಾಪಾರ, ನಿಮ್ಮ ವಹಿವಾಟು ಬಹಳ ಉತ್ಸಾಹದಾಯಕವಾಗಿ ನಡೆಯುತ್ತೆ. ತುಂಬ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರ ಸಹಕಾರ ಕೂಡ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಒಂದು ಕ್ರೂಷಿಯಲ್ ಟೈಮಲ್ಲಿ ನಿಮ್ಮ ಸ್ನೇಹಿತರ ಸಹಕಾರವನ್ನು ನೀವು ಬಯಸ್ತೀರಿ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರೋದ್ರಿಂದಲೇ ಕೆಲವೊಮ್ಮೆ ವಿಸ್ತರಣೆಗೂ ಕೂಡ ಅವಕಾಶಗಳಿರುತ್ತೆ. ಹಾಗೆ ಹೊಸ ಕಾರ್ಯಕ್ರಮಗಳನ್ನು ಆರಂಭಿಸುವಂಥ ಒಂದು ಭರಾಟೆಯಲ್ಲೂ ಕೂಡ ಇದ್ದೀರಿ. ಇನ್ನು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಉದ್ಯೋಗದ ವಿಚಾರದಲ್ಲಿ ನಿಮಗೆ ಶುಭ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ತಾರ್ಕಿಕವಾದಂತಹ ಬುದ್ಧಿ ಇದೆ. ಒಂದು ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ನಿಮಗೆ ವಿಶೇಷವಾಗಿದೆ. ಇದರಿಂದ ನಿಮಗೆ ಒಂದು ರೀತಿಯಲ್ಲಿ ಆಸಕ್ತಿ ಮೂಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಒಂದು ಶ್ರೀಮಂತಿಕೆಯ ವಿಚಾರ ಬಂದರೆ ಅಥವಾ ದುಡಿಮೆಯ ವಿಚಾರ ಬಂದರೆ ಬಹಳ ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೈಗೊಳ್ತೀರಿ. ಹಾಗಾಗಿ ನಿಮ್ಮ ಅನುಭವಕ್ಕೆ ಮೀರಿದಂತಹ ಕೆಲಸಗಳು ಈ ದಿನ ಆಗುವಂಥದ್ದು ಇದೆ. ಇನ್ನು ಸರ್ಕಾರದ ನೀತಿ ನಿಯಮಗಳು ಕೂಡ ನಿಮಗೆ ಕೆಲವೊಮ್ಮೆ ಬೇಸರವನ್ನು ತರಿಸಿದ್ರೂ ಒಟ್ಟಾರೆ ಅದರಿಂದ ಲಾಭವನ್ನು ಕೂಡ ಈ ದಿನ ಮಾಡ್ಕೊಳ್ತೀರಿ. ಯಾವುದೇ ಸಮಸ್ಯೆ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ, ಅಂದರೆ ಅದನ್ನು ಉಪೇಕ್ಷೆ ಮಾಡಬೇಡಿ. ಉಗುರಿನಿಂದ ಹೋಗೋದಕ್ಕೆ ಕೊಡಲೆಯನ್ನೇ ತರಬೇಕು ಅನ್ನುವಂಥ ವಿಚಾರಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ದಶರಥ ಕೃತ ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇರುವಂಥ ದಿನ, ನಿಮ್ಮ ಉದ್ಯೋಗ ಸ್ಥಾನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಹಾಗೆ ಆತುರವಾಗಿ ಕೆಲಸಗಳನ್ನ ಮಾಡಿದ್ರೂ ಕೂಡ ಈ ದಿನದಲ್ಲಿ ನಿರ್ಣಯಗಳನ್ನು ನಿಧಾನವಾಗಿ ತೆಗೆದುಕೊಳ್ತೀರಿ. ಎಲ್ಲೋ ಒಂದು ಕಡೆ ನಿಮಗೆ ಸ್ಪೀಡ್ ಬ್ರೇಕರ್ಸ್ ಜಾಸ್ತಿ ಇರುವಂಥದ್ದು ಈ ದಿನ. ಹಾಗೆ ಹೊರ ಸಂಚಾರ, ದೂರದ ಪ್ರಯಾಣ, ಇದು ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ಹಾಗೆ ಹೊಸಬರ ಭೇಟಿ ಮಾಡುವಂಥದ್ದು, ಹೊಸ ಪರಿಚಯ ಅಂದರೆ ನಿಮಗೆ ತುಂಬ ಇಷ್ಟವಾಗುವಂಥ ಬಾಬ್ತು. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಯಿಂದ, ನಿಮ್ಮ ಪ್ರೀತಿ ಪಾತ್ರರಿಂದ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥ ಬೆಂಬಲವನ್ನು ಪಡ್ಕೊಳ್ತೀರಿ. ನಾಳಿನ ಒಂದು ಚಟುವಟಿಕೆಗಳಿಗೆ ನಿಮ್ಮ ಈ ದಿನದ ಸಹಕಾರ ಪೂರಕವಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ತುಂಬ ಸಾಮರಸ್ಯ ಇದೆ, ಒಂದು ರೀತಿಯಲ್ಲಿ ತ್ಯಾಗ ಮನೋಭಾವನೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರಾಗಲಿ, ನಿಮ್ಮ ಇಷ್ಟ ದೇವರಾಗಲಿ ನಿಮಗೆ ಉತ್ತಮ ರೀತಿಯ ಅನುಗ್ರಹವನ್ನು ಉಂಟು ಮಾಡ್ತಾರೆ. ಹಾಗಾಗಿನೇ ಕೆಲಸ ಕಾರ್ಯಗಳ ಆರಂಭದಲ್ಲಿ ಈ ದಿನ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು, ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ. ಹಾಗೆ ಈ ದಿನ ಬೇರೆಯವರಿಗಾಗಿ ಹೆಚ್ಚು ಶ್ರಮ ಪಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಾರ್ಥತೆ ಕಡಿಮೆ ಇರುವಂಥದ್ದು, ಅದು ವಿಶೇಷವಾಗಿ ಕೆಲವರನ್ನು ಆಕರ್ಷಣೆ ಮಾಡುವಂಥ ಒಂದು ವ್ಯಕ್ತಿತ್ವ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.